ಹಲೋ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ. ಸೊ ನಾವು ಗೌರಿ ಗಣೇಶನ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ. ಸೊ ಗೌರಿ ವ್ರತ, ಸ್ವರ್ಣ ಗೌರಿ ವ್ರತನ ಮಾಡಬೇಕು, ಹಾಗೆ ಗಣೇಶನ ಚತುರ್ಥಿನ ಮಾಡಬೇಕು. ಸೊ ಈ ಒಂದು ಹಬ್ಬದ ವಿಶೇಷತೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಗಣೇಶನ ಇಡಬೇಕು ಅಂತಂದರೆ ಅದರಲ್ಲೂ ಕೂಡ ಕೆಲವೊಂದು ವಿಧಾನಗಳಿದೆ. ಅದನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸುಮ್ಮನೆ ಗಣೇಶನ ತಂದು ಹಾಗೆ ಕೂರಿಸ್ಬಿಡೋದಕ್ಕಾಗೋದಿಲ್ಲ. ಸೊ ಇವಾಗ ನಾವು ವೈಜ್ಞಾನಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಾವು ಸಾಂಪ್ರದಾಯಿಕವಾಗಿ ಎಲ್ಲದನ್ನು ಕೂಡ ಮಾಡಬೇಕಾಗಿರುತ್ತೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಒಂದು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ತಪ್ಪದೇ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಇವಾಗ ಸ್ವರ್ಣ ಗೌರಿ ವ್ರತ ಹಾಗೂ ಗಣೇಶ ಹಬ್ಬ ಬಂದು ಈ ಒಂದು ಆಗಸ್ಟ್ ತಿಂಗಳ 26 ಮತ್ತು 27ನೇ ತಾರೀಕು ಬಂದಿದೆ. ಸೊ ಇವಾಗ ಅಮಾವಾಸ್ಯೆ ಹಿಂದೆನೇ ಹೋಗಿದೆ. ಸೊ ಬೆನಕನ ಅಮಾವಾಸ್ಯೆ ಮಾಡೋರು ಕೂಡ ಅಮಾವಾಸ್ಯೆನ ಮಾಡಬಹುದು. ನಂತರ ನಾವು ಸ್ವರ್ಣ ಗೌರಿ ವ್ರತಕ್ಕೆ ಬರೋಣ. ಸೊ ಸ್ವರ್ಣ ಗೌರಿ ವ್ರತನ ನಾವು ಯಾವ ರೀತಿ ಮಾಡಬೇಕು ಅಂತ ಹೇಳಿ, ಗೌರಿ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆ ತವರಿನಿಂದ ಗಂಡನ ಮನೆಗೆ ಬಾಗಿನ ರೂಪದಲ್ಲಿ ತಮ್ಮ ಒಂದು ಆಶೀರ್ವಾದನ ನೀಡ್ತಾರೆ. ಸೊ ತಮ್ಮ ಮಕ್ಕಳಿಗೆ ಚೆನ್ನಾಗಿರಲಿ, ಅವರು ಯಾವುದೇ ರೀತಿ ತೊಂದರೆ ಇಲ್ಲದೆ ಗಂಡನ ಮನೆಯಲ್ಲಿ ಇರಲಿ ಅಂತ ಹೇಳಿ ಬಾಗಿನನ ಕೊಡ್ತಾರೆ. ಸೊ ಬಾಗಿನ ರೂಪದಲ್ಲಿ ಏನೆಲ್ಲ ಕೊಡ್ತಾರೆ ಅಂತ ಅಂದರೆ ಅರಿಶಿನ, ಕುಂಕುಮ, ಹಾಗೆ ಸಿರಿಧಾನ್ಯಗಳನ್ನ ಕೊಡ್ತಾರೆ. ಬೇಳೆಗಳು ಅದನ್ನೆಲ್ಲ ಕೊಡ್ತಾರೆ. ಅದಾದಮೇಲೆ ಒಂದು ಕನ್ನಡಿ ಕೊಡ್ತಾರೆ, ಬಾಚಣಿಕೆ ಕೊಡ್ತಾರೆ. ನಮ್ಮ ಮಕ್ಕಳಿಗೆ ಗಂಡನ ಮನೆಯಲ್ಲಿ ಯಾವುದೇ ರೀತಿ ಏನೂ ಇಲ್ಲ ಅನ್ನೋ ಥರ ಆಗಬಾರ್ದು ಅಂತ ಹೇಳಿ ಮಗಳಿಗೆ ಆಸೆಯಿಂದ ಅವರು ಕೊಟ್ಟು ಕಳ್ಸೋಂಥದ್ದು. ಇದ್ರ ಜೊತೆಗೆ ಉಡುಗೊರೆಗಳನ್ನ ಕೊಡ್ತಾರೆ. ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಪಾತ್ರೆ, ಪಂಗಡ, ಅದು ಇದನ್ನೆಲ್ಲ ಕೊಡ್ತಾರೆ. ಜೊತೆಗೆ ಬಟ್ಟೆಗಳನ್ನ ಕೂಡ ಕೊಡ್ತಾರೆ. ಸೊ ಅನುಕೂಲ ಇದ್ದವರು ಹೆಚ್ಚಾಗಿ ಕೊಡ್ತಾರೆ, ಅನುಕೂಲ ಇಲ್ಲ ಅಂದವರು ಹೂವು, ಬಳೆ, ಅರಿಶಿನ, ಕುಂಕುಮ ಇದನ್ನು ಕೊಡ್ತಾರೆ. ಸೊ ಇದರಲ್ಲಿ ನಾವು ಬಾಗಿನ ರೂಪದಲ್ಲಿ ಇದನ್ನು ತಗೋಬಹುದು. ನಾವು ಇನ್ನೊಂದು ಅರಿಶಿನ ಕುಂಕುಮನ ಕೊಡುವಾಗ ಕೂಡ ಇದೇ ರೀತಿಯಾಗಿ ಕೊಡಬೇಕಾಗತ್ತೆ. ಸೊ ಬಾಗಿನ ಕೊಡೋದು ಹೇಗೆ ಅಂತ ಅಂದರೆ ಅದಕ್ಕೂ ಕೂಡ ಒಂದು ಪದ್ಧತಿ ಇರುತ್ತೆ. ಒಂದು ಮರನ ತಗೊಂಡು, ಮರದಲ್ಲಿ ಹಕ್ಕಿನ ತಗೊಂಡು, ಆ ಹಕ್ಕಿ ಮೇಲೆ ಅರಿಶಿನ, ಕುಂಕುಮ, ಹೂವು, ಬಳೆ, ಹಾಗೆ ಈ ಬಾಗಿನದ ಸಾಮಾನು ಏನು ಬರುತ್ತೆ ಅದನ್ನು ಇಟ್ಬಿಟ್ಟು, ಅದಾದ ನಂತರ ನಾವು ಸ್ವಲ್ಪ ಸಿರಿಧಾನ್ಯಗಳನ್ನ ಇಡಬೇಕು. ಒಂದು ಬ್ಲೌಸ್ ಪೀಸ್ ಆಗಿರಬಹುದು ಅಥವಾ ಒಂದು ಸೀರೆನ ಇಡಬೇಕಾಗಿರುತ್ತೆ. ಹಣ್ಣುಗಳನ್ನು ಇಟ್ಟು ನಾವು ಅದ್ರ ಮೇಲೆ ಇನ್ನೊಂದು ಮರನ ಇಟ್ಟು ಅದಕ್ಕೆ ನಾವು ಅರಿಶಿಣದ ದಾರದಿಂದ ಸುತ್ತಿ ಇಟ್ಟು, ಅದಾದ ನಂತರ ನಾವು ಇನ್ನೊಂದು ಮುತ್ತೈದೆಗೆ ಅರಿಶಿನ, ಕುಂಕುಮ ಅಥವಾ ಬಾಗಿನ ಯಾರಿಗೆ ಕೊಡ್ತೀರಾ ಅವರಿಗೆ ನಾವು ಈ ಒಂದು ಬಾಗಿನನ ಕೊಡಬೇಕಾಗಿರುತ್ತೆ. ಕೆಲವರು ಗೌರಿನ ಪ್ರತಿಷ್ಠಾಪನೆ ಮಾಡಿರೋರು ಗೌರಿಗೂ ಕೂಡ ಬಾಗಿನನ ಕೊಡ್ತಾರೆ. ಸೊ ಹಾಗಿದ್ರೆ ಗೌರಿ ಹಬ್ಬನ ಹೇಗೆ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದು ಕೂಡ ಒಂದು ವ್ರತ, ಹಬ್ಬ ಅಲ್ಲ, ವ್ರತ ಇದು. ಸೊ ನಾವು ಬೆಳಗ್ಗೆ ಎದ್ದು ಇದಕ್ಕೆ ಉಪವಾಸ ಇದ್ದು, ಈಗ ಮಹಾಲಕ್ಷ್ಮಿಗಾಗಿರ್ಬೋದು, ಗೌರಿಗಿರಬಹುದು, ವರಲಕ್ಷ್ಮಿ ಆಗಿರಬಹುದು, ಧನಲಕ್ಷ್ಮಿ ಆಗಿರ್ಬೋದು, ಇದಕ್ಕೆಲ್ಲ ನಾವು ವ್ರತನ ಮಾಡ್ತೀನಿ ಅಂತ ಅಂದರೆ ಕಡ್ಡಾಯವಾಗಿ ಉಪವಾಸ ಇರಬೇಕಾಗಿರುತ್ತೆ. ಸೊ ಉಪವಾಸ ಇರೋದಕ್ಕಾಗೋಲ್ಲ ಅಂತ ಎಷ್ಟೊಂದು ಜನ ಅನಾರೋಗ್ಯದಿಂದ ಇರ್ತಾರೆ, ಅವ್ರು ಹಾಗೆ ಕೂಡ ಮಾಡ್ಕೊಂಡು ಹೋಗ್ತಾರೆ. ಹಣ್ಣು ಹಂಪಲು ಅದನ್ನು ತಿನ್ಕೊಂಡು ಮಾಡ್ತಾರೆ. ಕೆಲವರು ಕಟ್ಟು ಉಪವಾಸನ ಮಾಡ್ತಾ ಇರ್ತಾರೆ. ಸೊ ಬೆಳಗ್ಗೆ ಎದ್ದು ಉಪವಾಸನ ಮಾಡುವಂತಹವರು ಮನೆಯೆಲ್ಲನೂ ಶುಭ್ರಗೊಳಿಸ್ಕೋಬೇಕು. ಸೊ ಮನೆಯೆಲ್ಲನೂ ಶುಭ್ರಗೊಳಿಸಿ ಆದಮೇಲೆ ದೇವ್ರ ಮನೆಯೆಲ್ಲನೂ ಶುಭ್ರಗೊಳಿಸ್ಕೋಬೇಕು. ಅದಾದ ನಂತರ ನಾವು ಸ್ನಾನ ಮಾಡಿಕೊಂಡು ಮಡಿಯಿಂದ ಬಂದು ಪೂಜೆನ ಶುರು ಮಾಡ್ಕೋಬೇಕಾಗಿರುತ್ತೆ. ಗೌರಿಯ ಒಂದು ವಿಗ್ರಹ ಆಗಿರಬಹುದು, ಮಣ್ಣಿನ ವಿಗ್ರಹ ಆಗಿರ್ಬೋದು, ಅದನ್ನು ಇಡಬೇಕಾಗತ್ತೆ. ಇಡುವಾಗ ನಾವು ಒಂದು ಬಾಳೆ ಎಲೆ ಆಗಿರಬಹುದು, ಒಂದು ಬಟ್ಟೆ ಆಗಿರಬಹುದು, ಶುಭ್ರ ಬಟ್ಟೆನ ಇಟ್ಟು ಅದ್ರ ಮೇಲೆ ಅಕ್ಕಿನ ಹರಡು ಲಕ್ಷ್ಮಿನ ಇಡಬೇಕಾಗುತ್ತೆ. ಅದ್ರ ಮುಂದೆ ಒಂದು ಕಳಶನ ಪ್ರತಿಷ್ಠಾಪನೆ ಮಾಡಬೇಕಾಗಿರುತ್ತೆ. ನಂತರ ನಾವು ಅದಕ್ಕೆ ಹಣ್ಣು ಹೂವುಗಳಿಂದ ಅಲಂಕಾರನ ಮಾಡಬೇಕಾಗಿರುತ್ತೆ. ಇನ್ನು ಗೌರಿ ದಾರ, ಗೌರಿ ಖಣ ಏನು ಇಳ್ತೀವಿ ಅದನ್ನು ನಾವು ಕೈಗೆ ಕಟ್ಕೊಳ್ಳೋದಕ್ಕೆ 16 ಗಂಟೆಗಳ ಒಂದು ದಾರನ ಮಾಡಬೇಕಾಗಿರುತ್ತೆ. ಅದಕ್ಕೆ ಒಂದು ಹೂವನ್ನು ಕಟ್ಟಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ, ಮನೆಯಲ್ಲಿರುವಂತಹ ಮುತ್ತೈದೆಯರಿಗಾಗಿರಬಹುದು, ಮಕ್ಕಳಿಗಾಗಿರಬಹುದು, ಅಥವಾ ಮನೆಯಲ್ಲಿ ನೀವು ಪೂಜೆಗೆ ಯಾರನ್ನ ಕೂರಿಸ್ಕೋತೀರಾ ಅವರಿಗಾಗಿರಬಹುದು, ಅದನ್ನು ಕಟ್ಕೋಬೇಕಾಗಿರುತ್ತೆ. ಇದು ವ್ರತ ಮಾಡೋರಂತಹ ಒಂದು ಪದ್ಧತಿ ಆಗಿರುತ್ತೆ. ನೈವೇದ್ಯಕ್ಕೆ ನೀವೇನೆಲ್ಲ ಇಡಬೇಕು
ಅದನ್ನು ಇಡಬೇಕಾಗಿರುತ್ತೆ. ಸೊ ಗೌರಿ ಹಬ್ಬದ ನಂತರ ಬರೋದು ಗಣೇಶನ ಚತುರ್ಥಿ. ಸೊ ಗಣೇಶನ ಚತುರ್ಥಿ ಗೌರಿ ಹಬ್ಬ ಬಂತು ಅಂತಂದರೆ ನಮಗೆಲ್ಲ ಗೌರಿ ದಾರ ಕಟ್ಕೋಬೇಕಾಗಿತ್ತು. ಅವಾಗೆಲ್ಲ ಇವಾಗ ಸೀರೆ ಕುಚ್ಚಾಕ್ತಾರಲ್ವ, ಆ ಒಂದು ದಾರದಲ್ಲಿ ಗೌರಿ ದಾರನ ಮಾಡಿಬಿಟ್ಟಿರೋರು. ಆಮೇಲೆ ಈ ಒಂದು ಹುಲ್ಲನ್ನಲ್ಲಿ ಏನಿರುತ್ತೆ ಅದರಲ್ಲೂ ಮಾಡಿರೋರು. ಸೊ ಗೌರಿ ದಾರನ ಎಷ್ಟು ಕಟ್ಕೊಂಡಿದ್ದೀವಿ ಗೌರಿ ಹಬ್ಬದ ಸಮಯದಲ್ಲಿ ಅತಿ ಹೆಚ್ಚಾಗಿ ಬಾಗಿನ ಕೊಡ್ತಾರಲ್ವಾ, ಅದರಲ್ಲಿ ಗೌರಿ ದಾರ ಇದ್ದೇ ಇರುತ್ತೆ. ಅದನ್ನೆಲ್ಲ ಕಟ್ಕೊಳ್ಳೋದೇ ಒಂದು ಕ್ರೇಜ್ ಆಗಿರ್ತಿತ್ತು ನಮಗೆ. ಸೊ ಇವಾಗಲೂ ಕೂಡ ಹಾಗೆ ಚಿಕ್ಕ ಮಕ್ಕಳು ಹಳ್ಳಿ ಕಡೆ ಕಟ್ಕೋತಾರೆ, ಈ ಕಡೆ ಸಿಟಿಗಳಲ್ಲೆಲ್ಲ ಅದೆಲ್ಲನೂ ಬಿಟ್ಟಾಕ್ಬಿಟ್ಟಿದ್ದಾರೆ. ಆದರೂ ಕೂಡ ಕೆಲವರು ಸಂಪ್ರದಾಯಕ್ಕೋಸ್ಕರನಾದರೂ ಕೂಡ ಕಟ್ಕೋತಾರೆ, ಇಲ್ಲ ಕೆಲವರು ಕಂಕಣನ ಕಟ್ಕೋತಾರೆ. ಸೊ ಗಣೇಶನ ಕೂರಿಸೋ ವಿಧಾನ ಬಂದು, ನಾವು ಗಣೇಶನ ತಗೊಂಡು ಬಂದು ಮನೆ ಒಳಗಡೆ ಬರಬೇಕಿದ್ರೆ ಅದಕ್ಕೆ ಪೂಜೆ ಮಾಡಿ ಆನಂತರ ನಾವು ದೇವ್ರ ಮನೆ ಎಲ್ಲನೂ ಶುಭ್ರ ಮಾಡಿರ್ತೀವಿ, ಗೌರಿ ಕೂರಿಸಿ ಆನಂತರ ಪಕ್ಕದಲ್ಲೇ ನಾವು ಗಣೇಶನ ಕೂರಿಸ್ಬೇಕಾಗುತ್ತೆ. ಗಣೇಶನ ಹಬ್ಬಕ್ಕೆ ನೈವೇದ್ಯಗಳನ್ನ ಮಾಡಬೇಕಾಗತ್ತೆ. ಗಣೇಶನಿಗೆ ತುಂಬ ಇಷ್ಟ ಆಗಿರುವಂತಹ ಕರ್ಜಿಕಾಯಿಗಳನ್ನ ಮಾಡಬೇಕಾಗಿರುತ್ತೆ. 21 ಕರ್ಜಿಕಾಯಿಗಳು, ಈ ರೀತಿಯಾಗಿ ಗಣೇಶನಿಗೆ 21 ಅನ್ನೋ ಒಂದು ಸಂಖ್ಯೆ ತುಂಬಾ ಅತಿ ಹೆಚ್ಚಾಗಿ ಒಂದು ಗಣ ಆಗಿರುತ್ತೆ. ಹಾಗಾಗಿ ನಾವು 21 ಕರ್ಜಿಕಾಯಿಗಳನ್ನ ಮಾಡಬೇಕು, 21 ಗರಿಕೆಗಳನ್ನ ಮಾಡಬೇಕು, ಅಥವಾ ಕಡಲೆಕಾಳು ಉಸ್ಲಿನ ಮಾಡಬೇಕು. ಗಣೇಶನಿಗೆ ತುಂಬಾ ಇಷ್ಟ ಆಗಿರುವಂಥದ್ದು ಕಡಲೆಕಾಳು ಉಸ್ಲಿ ಮತ್ತು ಕರ್ಜಿಕಾಯಿ, ಇದು ತುಂಬಾ ಇಷ್ಟ ಆಗುತ್ತೆ. ಮತ್ತು ಉಂಡೆಗಳನ್ನ ಮಾಡ್ತೀವಲ್ವ, ರವೆ ಉಂಡೆ ಆಗಿರ್ಬೋದು, ತಂಬಿಟ್ಟುಗಳಾಗಿರ್ಬಹುದು, ಲಡ್ಡುಗಳಾಗಿರ್ಬಹುದು, ಈ ಸಿಹಿ ಉಂಡೆಗಳೇನಿರುತ್ತೆ ಅದನ್ನು ಅವರು ತುಂಬಾ ಅತಿ ಹೆಚ್ಚಾಗಿ ಇಷ್ಟಪಡ್ತಾರೆ. ಸೊ ಅದನ್ನು ನಾವು ಮಾಡಿ ನೈವೇದ್ಯಕ್ಕೆ ಇಡಬೇಕಾಗತ್ತೆ. ಹಾಲನ್ನು ಇಡಬೇಕಾಗತ್ತೆ. ಇದೆಲ್ಲ ಇಟ್ಟು ನಾವು ನೈವೇದ್ಯನ ಮಾಡಿ ನಂತರ ಒಂದು ಪೂಜೆ ಮಾಡಿ ಗಣೇಶನ ವಿಸರ್ಜನೆ ಮಾಡೋರು ಇರ್ತಾರೆ, ಒಂದು ತಿಂಗಳಿಡೋರು ಇರ್ತಾರೆ, ಒಂದು ವರ್ಷ ಇಡೋರು ಇರ್ತಾರೆ. ಸೊ ಇವಾಗ ಮಹಾಲಯ ಅಮಾವಾಸ್ಯೆ ಬರುತ್ತಲ್ಲ, ಅಲ್ಲಿವರೆಗೂ ಇಟ್ಟು ಪೂಜೆ ಮಾಡೋರು ಇರ್ತಾರೆ. ಸೊ ಹಾಗಾಗಿ ನೀವು ಪೂಜೆನ ಮಾಡಿ ನಾವು ಗಣೇಶ ಚತುರ್ಥಿಯನ್ನು ಪರಿಪೂರ್ಣವಾಗಿ ನಾವು ಹಬ್ಬನ ಮಾಡ್ಕೋತೀವಿ. ಸೊ ಈಗ ಗೌರಿಯನ್ನು ತರಬೇಕಿದ್ರೆ ನಮಗೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಗೌರಿ ತಾಯಿ ಮಹಾಲಕ್ಷ್ಮಿ ಅವಳು ಯಾವ ರೀತಿ ಯಾವ ರೂಪದಲ್ಲಿ ಬಂದರೂ ಕೂಡ ನಮಗೆ ಒಳ್ಳೆಯದಾಗೇ ಬರ್ತಾಳೆ. ಸೊ ಗಣೇಶನ ತರಬೇಕಿದ್ರೆ ಅದರಲ್ಲಿ ಒಂದು 2 ವಿಧಾನಗಳಿದೆ. ಎಡಮುರಿ ಗಣೇಶ ಮತ್ತು ಬಲಮುರಿ ಗಣೇಶ ಅಂತ ಹೇಳ್ಬಿಟ್ಟು. ಎಡಮುರಿ ಅಂತಂದರೆ ಈ ಸೊಂಡಿಲೇನಿರುತ್ತೆ ಅದು ಎಡಭಾಗಕ್ಕೆ ಬಾಗಿರುತ್ತೆ, ಬಲಮುರಿ ಅಂತಂದರೆ ಬಲಭಾಗಕ್ಕೆ ಬಾಗಿರುತ್ತೆ. ಮೊದಲನೇದಾಗಿ ನಾನು ಎಡಮುರಿ ಗಣೇಶನ ಬಗ್ಗೆ ಹೇಳ್ಬಿಡ್ತೀನಿ. ಎಡಮುರಿ ಗಣೇಶ ಅಂದರೆ ತುಂಬಾ ಚೇಷ್ಟೆ ಇರುವಂತಹ ಒಂದು ವ್ಯಕ್ತಿತ್ವ ಇರುತ್ತೆ, ಗುಣ ಇರುತ್ತೆ. ತುಂಬಾ ಕೋಪಿಷ್ಟ, ತುಂಬಾ ಚೇಷ್ಟೆ ಮಾಡುವಂತಹದ್ದು ಇರುತ್ತೆ. ಎಲ್ಲದರಲ್ಲೂ ಗಲಾಟೆ ಮಾಡುವಂತಹದ್ದು, ಕೋಪ ತರಿಸುವಂತಹದ್ದು, ದರಿದ್ರ ತರಿಸುವಂಥದ್ದು, ಮನೆಗೆ ಏನಾದ್ರೂ ಚೇಷ್ಟೆಗಳನ್ನ ಮಾಡಿಸುವಂತಹದ್ದು, ಇಂತಹ ಒಂದು ಗುಣಗಳು ಇರುತ್ತೆ. ಇದನ್ನು ನಾವು ಎಡಮುರಿ ಗಣೇಶ ಅಂತ ಹೇಳಿ ಕರಿತೀವಿ. ಬಲಮುರಿ ಗಣೇಶ ಅಂತ ಅಂದರೆ ಅದು ಒಳ್ಳೆಯದು, ಸಾಂಪ್ರದಾಯಿಕವಾಗಿ ಮನೆಗೆ ಒಳ್ಳೆಯದಾಗತ್ತೆ, ಒಳ್ಳೆ ಶಕುನನ ತರುತ್ತೆ ಅಂತ ಹೇಳ್ಬಿಟ್ಟು ನಾವಿವಾಗ ಮನೆ ಮುಂದೆ ದೃಷ್ಟಿ ಗಣಪತಿನ ಇಡ್ತೀವಿ. ಆ ದೃಷ್ಟಿ ಗಣಪತಿ ನಾವು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವಂತಹ ಗಣೇಶನಿಗಿನ್ನ ವಿಭಿನ್ನವಾಗಿರುತ್ತೆ. ಸೊ ಅದು ಮನೆಗೆ ಯಾವುದೇ ರೀತಿಯ ದೃಷ್ಟಿ ತಾಗದೇ ಇರೋ ಥರ ನೋಡ್ಕೋತಾ ಇರುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ನಾವೇನಾದ್ರೂ ಯಾವುದಾದ್ರೂ ಒಂದು ಉಡುಗೊರೆಯಾಗಿ ಬಂದಿರಬಹುದು, ಯಾವುದಾದ್ರೂ ಒಂದು ಕಡೆಯಿಂದ ನಮಗೆ ಬಹುಮಾನವಾಗಿ ಬಂದಿರಬಹುದು. ಈ ರೀತಿಯಾಗಿ ಬಲಮುರಿ ಗಣೇಶಗಳನ್ನು ನಾವು ನೋಡಿ ತರಬೇಕಾಗಿರುತ್ತೆ. ತಂದಾದಮೇಲೆ ನಾವು ಅದನ್ನು ಏನು ಮಾಡಬೇಕು ಅನ್ನೋದು ಕೂಡ ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ನಾವು ತರುವಾಗ ಎಡಕ್ಕೆ ಆ ಸೊಂಡಿಲು ಬಾಗಿರುವಂತಹ ಒಂದು ಗಣೇಶನ ತರಬಾರದು, ಬಲಕ್ಕೆ ಬಾಗಿರುವಂತಹ ಒಂದು ಸೊಂಡಿಲಿಗೆ ಬಾಗಿರುತ್ತಲ್ಲ ಆ ಒಂದು ಗಣೇಶನ ತಂದರೆ ನಾವು ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ. ಸೊ ಇವಾಗ ನಮಗೇನೋ ಗಿಫ್ಟ್ ಬಂದುಬಿಟ್ಟಿರುತ್ತೆ, ನಾವು ಮನೆಯಲ್ಲಿ ಇಟ್ಕೊಂಡಿರ್ತೀವಿ. ಸೊ ಹೇಗಪ್ಪ ಮಾಡೋದು ಇವಾಗ, ಅದನ್ನ ಏನು ಮಾಡೋದು ಅಂತಂದರೆ, ನಿಮಗೆ ಅದರಿಂದ ಚೇಷ್ಟೆಗಳಾಗ್ತಾ ಇದೆ, ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಗಲಾಟೆ ಆ ಥರ ಆಗ್ತಾನೆ ಇದೆ, ನಮ್ಗೆ ಇದನ್ನು ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅಂತಂದರೆ ನೀವು ದೇವಸ್ಥಾನಗಳಿಗೆ ಕೊಡಬಹುದು ಅಥವಾ ನೀರಲ್ಲಿ ವಿಸರ್ಜನೆಯನ್ನು ಮಾಡಬಹುದಾಗಿರುತ್ತೆ. ನೀವೇನಾದರೂ ಆ ಗಣೇಶನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಬೇಕು, ನಮಗೆ ತುಂಬ ಬೇಕಾಗಿರೋರು ಕೊಟ್ಟಿದ್ದಾರೆ, ನಾವು ಇಟ್ಕೋಬೇಕು ಅಂತಂದರೆ ಅದಕ್ಕೆ ಪ್ರತಿದಿನ ನೈವೇದ್ಯನ ಮಾಡಬೇಕಾಗತ್ತಂತೆ. ಪ್ರತಿದಿನ 21 ಕರ್ಜಿಕಾಯಿಗಳನ್ನ ಮಾಡಬೇಕು. ಪ್ರತಿದಿನ 21 ಅನ್ನೋ ಸಂಖ್ಯೆಯಲ್ಲಿ ನೈವೇದ್ಯಗಳನ್ನ ಮಾಡಿಡಬೇಕಾಗತ್ತೆ. ಈಗ ಪ್ರತಿದಿನ ನೈವೇದ್ಯ ಮಾಡೋದು ಎಲ್ರಿಗೂ ಕೂಡ ಕಷ್ಟನೇ ಆಗಿರುತ್ತೆ. ಸೊ ಅದನ್ನು ನಾವು ಪದ್ಧತಿಯಿಂದ ಮಾಡ್ಕೋತೀವಿ ಅಂತಂದರೆ ಆಗೋದಿಲ್ಲ. ನಮ್ಮ ಎಡಮುರಿ ಗಣಪತಿ ಏನಿರುತ್ತೆ ಅದು ದೇವಸ್ಥಾನದಲ್ಲಿದ್ರೇ ಉತ್ತಮ. ಸೊ ನಾವು ಅಲ್ಲಿ ಹೋಗಿ ಕೈ ಮುಗಿಬೇಕು, ಅಲ್ಲಿ ಹೋಗಿ ಬೇಡ್ಕೊಂಡ್ರೇ ಉತ್ತಮ. ಬಲಮುರಿ ಗಣೇಶನಿಗಾದರೆ ನಾವು ಪೂಜೆ ಮಾಡುವಾಗ ನೈವೇದ್ಯನ ಇಡಬೇಕು, ಆದರೆ ಇವರಿಗೆ ಹಾಗಲ್ಲ, ನಾವು ಪ್ರತಿದಿನ ನೈವೇದ್ಯನ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಎಡಮುರಿ ಗಣೇಶನ ಯಾರಾದರೂ ಮನೆಯಲ್ಲಿ ಇಟ್ಕೊಂಡಿದ್ದೀರಾ, ಎಡಕ್ಕೆ ಸೊಂಡಿಲು ಬಾಗಿರುವಂತಹ ಗಣೇಶನ ಯಾರಾದರೂ ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಅದು ಮನೆಗೆ ಒಳ್ಳೆಯದಾಗೋದಿಲ್ಲ. ಶಕುನ ಇಟ್ಕೊಂಡ್ರೂ ಕೂಡ ನೀವು ಅದನ್ನು ತುಂಬಾ ಅಚ್ಚುಕಟ್ಟಾಗಿ ನೀವು ಅದನ್ನು ಪೂಜೆ ಮಾಡ್ಕೊಂಡು ಹೋಗಬೇಕಾಗತ್ತೆ.
ಸೊ ಸಾಮಾನ್ಯ ಜನಗಳಲ್ಲಿ ಪ್ರತಿದಿನ ಅಷ್ಟೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಇತ್ತು ಅಂತಂದರೆ ಅದನ್ನು ದೇವಸ್ಥಾನಗಳಿಗೆ ಅಥವಾ ವಿಸರ್ಜನೆಯನ್ನು ಮಾಡಿಬಿಟ್ಟಿರ್ತಾರೆ. ಸೊ ಹೀಗೆ ಬಲಮುರಿ ಮತ್ತು ಎಡಮುರಿ ಗಣೇಶನಲ್ಲಿ ಹೊಂದಿರುವಂತಹ ವ್ಯತ್ಯಾಸಗಳು ಇದು. ನಾವೇನಾದ್ರೂ ತರಬೇಕು ಅಂತಂದರೆ ಗಣೇಶನ ತರುವಾಗ ನಾವು ಬಲಕ್ಕೆ ಸೊಂಡಿಲುವಾಗಿರುವಂತಹ ಗಣೇಶನ ತರಬೇಕಾಗಿರುತ್ತೆ. ಸೊ ಇದಾದ ನಂತರ ನಾವು ಧರ್ಮಸ್ಥಳಕ್ಕೆ ಹೋದಾಗ ಎಡಮುರಿ ಗಣೇಶ ಬಲಮುರಿ ಗಣೇಶ ಅಂತ ಹೇಳಿ ಹೋಗ್ತೀವಲ್ವ. ಸೊ ಅಲ್ಲಿ ಎರಡು ಒಂದು ಅದರ ಹೆಸರು ನನಗೆ ಅಷ್ಟು ಗೊತ್ತಿಲ್ಲ. ಸೊ ನನಗೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ತಂದಿದ್ರು, ಅದನ್ನು ನಾನು ಕೂಡ ನೋಡಿದ್ದೀನಿ. ಅದ್ರ ಬಗ್ಗೆ ಇಷ್ಟು ಹೆಚ್ಚಾಗಿ ಮಾಹಿತಿ ಸಿಕ್ಕಿರಲಿಲ್ಲ. ಎಡಮುರಿ ಮತ್ತು ಬಲಮುರಿ ಅಂತ ಹೇಳಿ ಎರಡು ಒಂದು ಇಷ್ಟುದ್ದ ಕಡ್ಡಿ ಥರ ಬರುತ್ತೆ. ಅದು ಎರಡಕ್ಕೂ ಕಡೆಗೂ ಹಿಂಗೆ ಡೊಂಕಾಗಿ ಬಂದಿರುತ್ತೆ. ಎಡಕ್ಕೆ ಸುತ್ತಿರೋದು ಎಡಮುರಿ ಗಣೇಶನಿಗೆ, ಬಲಕ್ಕೆ ಸುತ್ತಿರೋದು ಬಲಮುರಿ ಗಣೇಶನಿಗೆ. ಸೊ ನಮಗೇನಾದರೂ ಸಮಸ್ಯೆ ಇತ್ತು, ಜೀವನದಲ್ಲಿ ತುಂಬ ಕಷ್ಟ ಆಗ್ತಾ ಇದೆ, ಯಾರಾದರೂ ಏನಾದ್ರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾಡಿದ್ದಾರೆ ಅಂತಂದರೆ ಅದನ್ನು ನಾವು ಬಳಸ್ಕೊಂಡು ನಮ್ಮ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ. ಸೊ ಯಾವುದೇ ಒಂದು ಪರಿಹಾರ ಮಾಡೋದಕ್ಕೂ ಕೂಡ ಅದನ್ನು ಬಳಸ್ಕೋತಾರೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಇವಾಗ ಗಣೇಶ ಗೌರಿ ಹಬ್ಬ ಮಾಡುವಾಗ ಇಷ್ಟು ವಿಚಾರಗಳನ್ನು ನೀವು ಎಚ್ಚರಿಕೆಯಿಂದ ಮಾಡಬೇಕಾಗಿರುತ್ತೆ. ಎಲ್ಲರೂ ಕೂಡ ಮನೆಯಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡೋದಿಲ್ಲ. ಸೊ ಮನೆಯಲ್ಲಿರೋ ಫೋಟೋಗಳಿಗೆ ಕೂಡ ನಾವು ಹಬ್ಬನ ಮಾಡಬಹುದು. ಒಂದು ಸಿಹಿ ನೈವೇದ್ಯನ ಮಾಡಿ ಮನೆಯವರೆಲ್ಲರೂ ಕೂಡ ಪೂಜೆ ಮಾಡಿ ನಾವು ಗೌರಿ ಗಣೇಶನ ಹಬ್ಬನ ಆಚರಣೆ ಮಾಡ್ತೀವಿ. ಕೆಲವರು ವಿಜೃಂಭಣೆಯಿಂದ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಒಂದು 3 ಪೂಜೆ ಅಥವಾ 1 ಪೂಜೆನ ಮಾಡಿಬಿಟ್ಟು ವಿಸರ್ಜನೆಯನ್ನು ಮಾಡ್ತಾರೆ. ಸೊ ಇದಿಷ್ಟು ಗೌರಿ ಗಣೇಶ ಹಬ್ಬದ ಒಂದು ವಿಶೇಷತೆ ಹಾಗೂ ನಾವು ತಿಳ್ಕೊಬೇಕಾಗಿರುವಂತಹ ವಿಚಾರಗಳು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ. ಧನ್ಯವಾದಗಳು.